ಜಿಪುಣನ ಮನೆಗೆ ನೆಂಟ್ರು ಬಂದರು. ಆದರೆ ಅವರನ್ನು ನೋಡಿ ಜಿಪುಣನ ಮುಖವೇ ಬಾಡಿಹೋಯಿತು. ಯಾಕೆ ಗೊತ್ತಾ? ಅವನಿಗೆ ಹಣ ಅಂದ್ರೆ ಪ್ರಾಣ. 1 ರೂಪಾಯಿಯನ್ನೂ ಖರ್ಚು ಮಾಡಲು ಇಷ್ಟವಿರಲಿಲ್ಲ. ಒಂದು ದಿನ ದೂರದ ನೆಂಟ್ರು ಅವನ ಮನೆಗೆ ಬಂದರು. ಅಷ್ಟರಲ್ಲಿ ಜಿಪುಣ ಯೋಚನೆ ಶುರುಮಾಡಿದ, ಇವರಿಗೆ ಊಟ ಕೊಟ್ಟರೆ ತುಂಬಾ ಖರ್ಚಾಗುತ್ತೆ. ಆಗ ಅವನು ಒಂದು ಕುತಂತ್ರ ಮಾಡಿದ. ಇಂದು ನಮ್ಮ ಮನೆಯಲ್ಲಿ ಎಲ್ಲರೂ ಉಪವಾಸ ಎಂದು ನೆಂಟ್ರಿಗೆ ಹೇಳಿದ. ನೆಂಟ್ರು ಏನೂ ಹೇಳಲಿಲ್ಲ. ಸಂಜೆಯಾಗುತ್ತಿದ್ದಂತೆ ಅವರು ಹೊರಗಿನಿಂದ ರುಚಿಯಾದ ತಿಂಡಿ ಮತ್ತು ಊಟ ತಂದುಕೊಂಡರು. ಎಲ್ಲರೂ ಹೊಟ್ಟೆ ತುಂಬ ತಿಂದರು. ಆದರೆ ಜಿಪುಣ ತನ್ನ ಮಾತಿನ ಪ್ರಕಾರ ಉಪವಾಸದಲ್ಲೇ ಕುಳಿತ. ರಾತ್ರಿ ಆಗುವಷ್ಟರಲ್ಲಿ ಅವನಿಗೆ ಭಾರೀ ಹಸಿವು. ಆಗ ನೆಂಟ್ರು ನಕ್ಕು ಹೇಳಿದರು, ಜಿಪುಣತನದಿಂದ ಹಣ ಉಳಿಸಬಹುದು, ಆದರೆ ಗೌರವ ಉಳಿಸಿಕೊಳ್ಳಲು ಉದಾರತೆ ಬೇಕು. ಈ ಕಥೆಯ ನೀತಿ, ಅತಿಯಾದ ಜಿಪುಣತನ ಕೊನೆಯಲ್ಲಿ ನಮ್ಮನ್ನೇ ಕಷ್ಟಕ್ಕೆ ಸಿಲುಕಿಸುತ್ತದೆ.